स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। गोल गुंबज को वर्ल्ड हेरिटेज यूनेस्को में शामिल होना चाहिए। शहर बीजापुर की तारीखी इमारत जिसको हर कोई देखता है तो मंत्रमुग्ध हो जाता है। आज इसी कड़ी में कनाडा यूनिवर्सिटी हम्पी के वाइस चांसलर डॉक्टर डी.वी. परमशिवमूर्ति और डॉक्टर एस.वाई. सोमशेखर ने आज गोल गुंबज को देखने के बाद मंत्रमुग्ध होकर कहा है कि गोल गुंबज इस्लामिक आर्किटेक्ट का बेहतरीन कारीगरी का नमूना है। अगर इसे वर्ल्ड हेरिटेज साइट्स की लिस्ट में डाला जाए तो यहाँ और ज़्यादा यात्री आएंगे, जिसके चलते बीजापुर शहर की भी काफ़ी तरक्की होगी, कहा डॉक्टर डी.वी. परमशिवमूर्ति और डॉक्टर एस.वाई. सोमशेखर ने। ಕರ್ನಾಟಕ ಪ್ರಾಚೀನ ಕಾಲದಿಂದಲೂ ಅನೇಕ ರೀತಿಯ ಶೈಲಿಯ ವಾಸ್ತುಶಿಲ್ಪಕ್ಕೆ ತುಂಬಾ ಹೆಸರಾದಂಥ ನಾಡು. ಅದರಲ್ಲಿ ವಿಜಯಪುರ ಅಂತ ಹೇಳಿ 11-12ನೇ ಶತಮಾನದಲ್ಲಿ ರಾಜಕೀಯವಾಗಿ ತುಂಬಾ ಪ್ರಸಿದ್ಧಿ ಪಡೆದಂತ ಈಗಿನ ಬಿಜಾಪುರ ಇಸ್ಲಾಂ ವಾಸ್ತುಶೈಲಿಯ ಅನೇಕ ಕಟ್ಟಡಗಳಿಗೆ ಭಾರತದಲ್ಲೇ ಹೆಸರಾದಂತ ಒಂದು ನಗರ. ಏನು ಇಲ್ಲಿ ಗೋಳಗುಮ್ಮಟ ಇದೆ, 1626ರಲ್ಲಿ ಪ್ರಾರಂಭ ಆಗಿದ್ದು 30 ವರ್ಷಗಳ ಕಾಲ ಇದನ್ನ ನಿರ್ಮಿಸಲಾಗಿದೆ. ಈ ಕಟ್ಟಡ ನಮ್ಮ ಕರ್ನಾಟಕದ ಹೆಮ್ಮೆಯ ಕಟ್ಟಡ, ಬಿಜಾಪುರದ ಹೆಮ್ಮೆಯ ಕಟ್ಟಡ, ಭಾರತದ ಹೆಮ್ಮೆಯ ಕಟ್ಟಡ. ಇಂಥ ಕಟ್ಟಡ ವಿಶ್ವದಲ್ಲೇ ಇಲ್ಲ. ಇಲ್ಲಿಯ ಪ್ರತಿಧ್ವನಿ ತಂತ್ರ ಅಂತೂ ಎಲ್ಲರೂ ಮೆಚ್ಚುವಂತ ಒಂದು ತಂತ್ರ. ಈಗಿನ ಆಧುನಿಕ ಕಾಲದ ತಂತ್ರಜ್ಞರಿಗೂ ಕೂಡ ಸವಾಲನ್ನ ನೀಡುವಂತ ಒಂದು ತಂತ್ರಜ್ಞಾನವನ್ನ ಆ ಕಾಲದಲ್ಲೇ ಸುಮಾರು 400-500 ವರ್ಷದ ಮುಂಚೆಯೇ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವಂತದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂತ ವಿಚಾರ. ಈ ಬಿಜಾಪುರದ ಈ ಗೋಳಗುಮ್ಮಟವನ್ನ ಇನ್ನೂ ಹೆಚ್ಚು ನಾವು ವಿಶ್ವದಾದ್ಯಂತ ಪ್ರಸಾರ ಮಾಡಬೇಕು ಅಂದ್ರೆ ಇದನ್ನ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಬೇಕು ಸರ್ಕಾರ. ಎಲ್ಲ ಅರ್ಹತೆಯನ್ನು ಕೂಡ ಈ ವಾಸ್ತು ಕೇಂದ್ರ ಹೊಂದಿದೆ. ಕನ್ನಡಿಗರೆಲ್ಲ ಶೈಲಿ ಅತ್ಯದ್ಭುತವಾದ ಕೊಡುಗೆ ಈ ಗೋಳಗುಮ್ಮಟ ಅಂತ ಹೇಳಿ ನಾನು ಮತ್ತೊಮ್ಮೆ ಇದನ್ನ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿಸಬೇಕು ಅಂತ ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತೇನೆ. ನನ್ನ ಹೆಸರು ಪ್ರೊಫೆಸರ್ ಡಿ.ವಿ. ಪರಮಶಿವಮೂರ್ತಿ ಅಂತ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕುಲಪತಿ ನಾನು. ವಿಜಯಪುರ ಇವತ್ತು ವಿಜಯಪುರವಾಗಿ ಮಾರ್ಪಾಟಾಗಿರೋದು ತಮಗೆಲ್ಲ ಗೊತ್ತಿರೋ ಸಂಗತಿ. ವಿಜಯಪುರ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ ಅಂತ ನಾವು ಹೇಳಿದರೆ ತಪ್ಪಾಗಲಾರದು. ಇದು ಪ್ರಾಚೀನ ಕಾಲದಲ್ಲಿ ನಮಗೆ 12ನೇ ಶತಮಾನದ ಹೊತ್ತಿಗೆ ವಿಜಯಪುರ ಎನ್ನುವ ಹೆಸರಿನಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ನಂತರ ಆದಿಲ್ಶಾಹಿಗಳ ಬಹುದೊಡ್ಡ ನೆಲೆಯಾಗಿ ಇದನ್ನು ನಾವು ನೋಡ್ತೇವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ನಾವು ಹೇಳೋದಾದ್ರೆ ಏನು ಇಂಡೋ ಇಸ್ಲಾಮಿಕ್ ಅಂತ ಹೇಳ್ತೀರಿ, ಹಿಂದೂ ಮುಸ್ಲಿಂ ಶೈಲಿ ಅಂತ ಹೇಳ್ತೀರಿ. ಹಿಂದೂ ಮುಸ್ಲಿಂ ಶೈಲಿಯ ಬಹುದೊಡ್ಡ ನೆಲೆ ಅದು ವಿಜಯಪುರ ಅಂತ ಹೇಳ್ಬೋದು. ಇಲ್ಲಿರುವಂತಹ ಸ್ಮಾರಕಗಳಲ್ಲಿ ಏನು ಇಬ್ರಾಹಿಂ ರೋಜಾ ಇರ್ಬೋದು, ಗೋಳಗುಮ್ಮಟ ಇರ್ಬೋದು, ಇವು ಬಹುದೊಡ್ಡ ಏನು ಕಟ್ಟಡದ ವಾಸ್ತುಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತಹದ್ದು. ಕಂಬಗಳಿಲ್ಲದೆ ನಿರ್ಮಾಣವಾದಂತಹ ಬಹುದೊಡ್ಡ ವಿಸ್ತಾರವಾದ ಹಜಾರವನ್ನು ಒಳಗೊಂಡಂತಹ ಗುಮ್ಮಟವನ್ನ ಒಳಗೊಂಡಂತಹ ಒಂದು ನೆಲೆ ಈ ಗೋಳಗುಮ್ಮಟ ಅಂತ ಹೇಳ್ಬೋದು. ಏನು ಇಬ್ರಾಹಿಂ ಆದಿಲ್ ಶಾಹ ಇರ್ಬೋದು, ಮೊಹಮ್ಮದ್ ಆದಿಲ್ ಶಾಹ ಇರ್ಬೋದು, ಇವರ ಕೊಡುಗೆ ನಮ್ಮ ಕರ್ನಾಟಕದ ನಾಡಿಗೆ ಬಹುದೊಡ್ಡದ್ದು. ಹಾಗೆಯೇ ಆದಿಲ್ ಶಾಹಿ ಕಾಲದ ಕನ್ನಡ ಸಾಹಿತ್ಯ ಏನಿದೆಯಲ್ಲ ಅದು ಕೂಡ ಬಹುದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ಇಂತಹ ಒಂದು ತಾಣವನ್ನು ನಾವು ವಿಜಯಪುರವನ್ನ ಇವತ್ತು ನಾವು ಪ್ರವಾಸಿ ತಾಣವಾಗಿ ನಾವು ಸಾಕಷ್ಟು ಅಭಿವೃದ್ಧಿಪಡಿಸಬೇಕಾಗಿದೆ. ಜೊತೆಗೆ ಯುನೆಸ್ಕೋದ ಮೂಲಕ ಇದು ವಿಶ್ವ ಪರಂಪರೆಯ ತಾಣವಾಗಬೇಕಂತ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಬೇಕಂತ ಸಂಗತಿ. ವಿಶ್ವ ಪರಂಪರೆಯ ತಾಣ ಆದರೆ ನಮ್ಮ ಈ ಭಾಗದ ಜನರಿಗೆ, ಉತ್ತರ ಕರ್ನಾಟಕಕ್ಕೆ ಬಹುದೊಡ್ಡ ನ್ಯಾಯ ದೊರೆತಂತೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ಡಾಕ್ಟರ್ ಎಸ್.ವೈ. ಸೋಮಶೇಖರ್, ಕನ್ನಡ ವಿಶ್ವವಿದ್ಯಾಲಯ ಹಂಪಿ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.